ಇಲ್ಲಮ್ಮ ಅಲ್ಲಿ. ನಿಮ್ ತಹಶೀಲ್ದಾರ್ ಇಲ್ಲ, FDA ಇಲ್ಲ, SDA ಇಲ್ಲ, ಒಬ್ಬರು ಇಲ್ಲಮ್ಮ ಅಲ್ಲಿ. ನಾಟ್ ಎ ಸಿಂಗಲ್ ಪರ್ಸನ್. ನಾನು ಏನ್ ಹೇಳಲಿ ನಿಮ್ಗೆ ಅಲ್ಲಮ್ಮ. ಅಯ್ಯೋ, ನೀವು ಸೂರ್ಯನ್ಗೆ ಟಾರ್ಚ್ ಹಿಡಿಯೋ ಮಾತುಗಳು ಮಾತಾಡಿದ್ರೆ ನೀವೆಲ್ಲ ಒಬ್ರು ಇಲ್ಲ. ಎಲ್ಲ ಆಫೀಸ್ ಓಪನ್ ಇದೆ, ಒಬ್ರು ಇಲ್ಲ. ತಹಶೀಲ್ದಾರ್ರೆ, ಯಾರಮ್ಮ ರೆಕಾರ್ಡ್ ರೂಮ್ ಯಾರಾದ್ರೂ ಕಟ್ಟಿದಾರ? ಎಲ್ಲಿದಾರಮ್ಮ? ಆಯ್ತಮ್ಮ, ಓಪನ್ ಆದ್ರೂ ಮಾಡ್ಬೇಕಲ್ಲ. ಈಗ ಯಾರಪ್ಪ ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ತಗೊಳಕ್ ಯಾರನ್ನ ಬಂದಿದ್ದೀರಾ? ಇಲ್ಲಿ ರೆಕಾರ್ಡ್ ಕಾಪಿ ತಗೊಳ್ಳೋರು ಯಾರೋ ಹೇಳಿದ್ರಲ್ಲ ಆಗ್ಲೇ ಏನೋ ತಗೋಬೇಕು ಅಂತ. ಫಸ್ಟ್ ಬಂದವ್ರೆ ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆ ತಗೊಳಕ್ ಯಾರನ್ನ ಬಂದಿದ್ದೀರಾ? ನಾನು ಏನೋ ಕೇಳಿದ್ರೆ ನೀವು ಏನೋ ಹೇಳ್ಬೇಡಿ ಅಮ್ಮ, ದಯವಿಟ್ಟು. 10:15 ಆಯ್ತು, ರೆಕಾರ್ಡ್ ರೂಮು ಬೀಗ ಆಗಿದೆ, ಕರೆಕ್ಟಾ ತಾಯಿ? ನಾನು ದಯವಿಟ್ಟು ನಾನು ಮಾತಾಡೋದಿಲ್ಲ, ಬಿಟ್ಬಿಟ್ಟು ಬೇಡ, ಬಿಟ್ಬಿಟ್ಟು. ನಿಮ್ಮ ಹತ್ರ ಈ ಉತ್ತರ ಕೇಳೋದಕ್ಕೆ ನಾನು ಮಂತ್ರಿ ಆಗಿಲ್ಲಮ್ಮ. ಮಂತ್ರಿ ಅಂತ ದಯವಿಟ್ಟು ಒಂದು ಸ್ವಲ್ಪ ಕನಿಷ್ಠ ಗೌರವ ಕೊಟ್ಟು ಮಾತಾಡಿ ನನಗೆ. ಡೋಂಟ್ ಟ್ರೀಟ್ ಮೀ ಲೈಕ್ ಸಮ್ ದಾರಿಯಲ್ಲಿ ಹೋಗೋಂತರ ನನ್ನ ಹತ್ರ ಮಾತಾಡಬೇಡಿ. ಹಾರಿಕೆ ಉತ್ತರ ಕೊಡೋದಕ್ಕೂ ಇತಿಮಿತಿದೆ ಅಮ್ಮ. ಎಲ್ಲಿದ್ದಾರೆ ತೋರಿಸ್ಬಿಡಿ ನನ್ನ ಕಣ್ಣಿಗೆ ಸ್ವಲ್ಪ. ಯಾರಿದ್ದಾರೆ ಅಲ್ಲಿ? ಇಷ್ಟು ದಪ್ಪದ್ದು ಬೀಗ ಹಾಕಿದೆ, ಸ್ಕ್ಯಾನಿಂಗ್ ರೆಡಿ ಮಾಡ್ತಾ ಇದ್ದಾರೆ. ಆಫೀಸೇ ಓಪನ್ ಆಗಿಲ್ಲ, ಸ್ಕ್ಯಾನಿಂಗ್ ಎಲ್ಲಿಂದ ಮಾಡ್ತೀರಿ? ಏನಮ್ಮ ನಿಮ್ಗೆ ಈ ತರ ಮಾತಾಡ್ತಿರಲ್ಲಮ್ಮ. ಒಬ್ಬ ಮಿನಿಸ್ಟ್ರು ನಿಮ್ ಮುಂದೆ ಬಂದು ನಿಂತಿದ್ರೆ ಇಷ್ಟು ಯು ಟೇಕ್ ಅಸ್ ಫಾರ್ ಗ್ರಾಂಟೆಡ್. ನಿಮ್ ಬುದ್ಧಿವಂತಿಕೆ ನನ್ನ ಮೇಲೆ ಯಾಕಮ್ಮ ಪ್ರಯೋಗ ಮಾಡ್ತಾ ಇದ್ದೀರಿ? ಕೆಲ್ಸದ ಮೇಲೆ ಪ್ರಯೋಗ ಮಾಡಿ ಅಮ್ಮ, ಪ್ಲೀಸ್. ನಾನು ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ. ನಿಮ್ಮ ಈ ತರ ಬುದ್ಧಿವಂತಿಕೆ ಮಾತಿಗೆ ಜವಾಬ್ ಕೊಡುವಷ್ಟು ನನಗೆ ಬುದ್ಧಿ ಇಲ್ಲಮ್ಮ. ನಾನು ಅಲ್ಲಿ ಓಪನ್ ಯಾಕಾಗಿಲ್ಲ ಅಂತ ಕೇಳಿದ್ರೆ ಅದು ಬಿಟ್ಟು